ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ನಿಮ್ಮ ವಿಡಿಯೋದು ಕ್ಯಾಟಗರಿ ಯಾವ ಥರ ನೀವು ಸೆಲೆಕ್ಟ್ ಮಾಡ್ಬೋದು ಅಂತ. ಇವತ್ತು ಒಂದೊಂದು ಕ್ಯಾಟಗರಿ ಯಾವ್ಯಾವ ವೀಡಿಯೋಗೆ ಹೋಗುತ್ತೆ ಅಂತ ನಾನೆಲ್ಲ ಫುಲ್ ಡೀಟೇಲ್ಸಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿಗೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ. ಈಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಸಿಂಪಲ್ಲಿ ಕ್ರೋಮ್ ಬ್ರೌಸರು. ಇಲ್ಲಿ ಬಂದುಬಿಟ್ಟು ನಾವು ಸರ್ಚ್ ಮಾಡ್ಕೊಳ್ಳೋಣ studio.youtube.com. ಓಕೆ, ನಾನು ಎಲ್ಲ ವೀಡಿಯೋಸ್ದಲ್ಲೂ ನಿಮ್ಗೆ ಹೇಳ್ತೀನಿ ನಿಮಗೆ ಯಾವ ಥರ ನೀವು ಸ್ಟುಡಿಯೋನ ಓಪನ್ ಮಾಡಬೇಕಂತ. ಸೊ ಅದೇ ಥರ ನೀವು ಓಪನ್ ಮಾಡ್ಕೊಳ್ಳಿ. studio.youtube.com ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸಿಂಪಲ್ಲಿ ಸ್ವಲ್ಪ ಝೂಮ್ ಮಾಡ್ತೀನಿ, ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ, ಮಾರ್ಕ್ ಮಾಡ್ತೀನಿ ನಾನು. ಸಿಂಪಲ್ಲಿ ನೀವು ಏನು ಮಾಡಬೇಕು, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. ಅದೇ ಥರ ನೀವು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಸೆಟ್ಟಿಂಗ್ ಮೇಲೆ ಸಿಂಪಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಆಪ್ಷನ್ಸ್ ಬರುತ್ತೆ ನೋಡಿ. ಇಲ್ಲಿ ಥರ್ಡ್ನೇ ಆಪ್ಷನಲ್ಲಿ ಕ್ಲಿಕ್ ಮಾಡಿ. ನಾನು ಮಾರ್ಕ್ ಮಾಡ್ತೀನಿ ಥರ್ಡ್ನೇ ಆಪ್ಷನಲ್ಲಿ ಅಪ್ಲೋಡ್ ಡಿಫಾಲ್ಟ್ಸ್. ಓಕೆನಾ, ಜ್ಞಾಪನ ಇಟ್ಕೊಳ್ಳಿ, ಅಪ್ಲೋಡ್ ಡಿಫಾಲ್ಟ್ಸ್ ಥರ್ಡ್ನೇ ಆಪ್ಷನು. ಓಕೆ, ಥರ್ಡ್ನೇ ಆಪ್ಷನ್ ಮೇಲೆ ಸಿಂಪಲ್ಲಿ ನೀವು ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ. ಸೊ ಮಾರ್ಕ್ ಮಾಡಿದ್ದೀನಿ ಅಪ್ಲೋಡ್ ಡಿಫಾಲ್ಟ್ಸ್ ಮೇಲೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಬೇಸಿಕ್ ಸೆಟ್ಟಿಂಗ್, ಅಡ್ವಾನ್ಸ್ ಸೆಟ್ಟಿಂಗ್ ಇದೆ. ಸೊ ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ. ಅಲ್ಲಿ ನೋಡಿ ನಿಮಗೆ ಸಿಂಪಲ್ಲಿ ಒಂದು ನಿಮಿಷ ಇಲ್ಲಿ ನೋಡಿ ಗೈಸ್, ನಿಮಗೆ ಬಂದುಬಿಟ್ಟು ಕ್ಯಾಟಗರಿ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಮಾರ್ಕ್ ಮಾಡ್ತೀನಿ. ಸಿಂಪಲ್ಲಿ ಕ್ಯಾಟಗರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ್ಯರೋ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾನು ಝೂಮ್ ಮಾಡ್ಕೊಳ್ತೀನಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ನಿಮಗೆ ಈ ಥರ ಇಂಟರ್ಫೇಸು ನಿಮ್ಮ ಕ್ಯಾಟಗರೀಸ್ ಏನಿದೆ ಅದರ ವಾಯ್ಸ್ ಬಂದುಬಿಟ್ಟು ಅದು ಶೋ ಆಗುತ್ತೆ, ಏನೇನು ಕ್ಯಾಟಗರೀಸ್ ಇದೆ ಅಂತ. ಸೊ ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಕ್ಯಾಟಗರಿ ಯಾವ್ಯಾವ ಕ್ಯಾಟಗರಿಗೆ ಯಾವ್ಯಾವ ವೀಡಿಯೋ ಹೋಗುತ್ತಂತ. ಸೊ ಫಸ್ಟ್ ಬಂದುಬಿಟ್ಟು ನನ್ನ ನೀವು ಸೆಲೆಕ್ಟ್ ಮಾಡಿದರೆ ಯೂಟ್ಯೂಬ್ಗೆ ಗೊತ್ತಿಲ್ಲ ನೀವು ಯಾವ ಥರ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂತ. ಓಕೆನಾ, ಯೂಟ್ಯೂಬ್ ನಿಮ್ಮ ವೀಡಿಯೋನ ಯಾರ ಹತ್ರ ಬೇಕಿದ್ರೂ ಕಳಿಸುತ್ತೆ. ಓಕೆ, ನೀವು ಏನಾದರೂ ಸೆಲೆಕ್ಟ್ ಮಾಡಿ ಇಟ್ಟಿದ್ರೆ. ಓಕೆನಾ, ಈಗ ಎಕ್ಸಾಂಪಲ್ಗೆ ನೀವು ಒಂದು ಕಾಮಿಡಿ ವೀಡಿಯೋ ಮಾಡಿರ್ತೀರ. ಓಕೆನಾ, ಕಾಮಿಡಿ ವೀಡಿಯೋ ಮಾಡಿರ್ತೀರ, ಅದು ಕಷ್ಟಪಟ್ಟು ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕಿರ್ತೀರ. ಓಕೆನಾ ಗೈಸ್, ಅದು ಅವರು ಈ ಕಾಮಿಡಿ ವೀಡಿಯೋ ಅಂತ ಅವರಿಗೆ ನೀವು ಯಾವುದು ಸೆಲೆಕ್ಟ್ ಮಾಡಿದ್ದೀರಾ ಅಂತ ಗೊತ್ತಿರಲ್ಲ. ಯೂಟ್ಯೂಬ್ ಅವ್ರಿಗೆ ಗೊತ್ತಿಲ್ಲ ನೀವು ಕಾಮಿಡಿ ವೀಡಿಯೋ ಸೆಲೆಕ್ಟ್ ಮಾಡಿರೋದು. ಓಕೆ, ಅವರು ಈಗ ಯಾರಿಗೆ ಕಾಮಿಡಿ ವೀಡಿಯೋ ನೋಡೋಕ್ಕೆ ಇಷ್ಟ ಇರಲ್ಲ ಅಂಥ ಆಡಿಯನ್ಸ್ ಹತ್ರ ಎಲ್ಲ ಹೋಗುತ್ತೆ. ಕರೆಕ್ಟ್ ಆಡಿಯನ್ಸ್ ಹತ್ರ ನಿಮ್ಮದು ವೀಡಿಯೋ ಬಂದುಬಿಟ್ಟು ಹೋಗಲ್ಲ. ಸೊ ಹಾಗಾಗಿ ಬಂದುಬಿಟ್ಟು ನೀವು ನನ್ನ ಬಂದುಬಿಟ್ಟು ಸೆಲೆಕ್ಟ್ ಮಾಡೋದು ವೇಸ್ಟೇ. ಸೊ ನನ್ನ ಬಂದುಬಿಟ್ಟು ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡಬೇಡಿ. ಸೊ ನಿಮ್ಮದು ಯಾವುದು ಇದೆ ಸೊ ಆ ಕ್ಯಾಟಗಿರಿನ ನೀವು ಸೆಲೆಕ್ಟ್ ಮಾಡ್ಕೊಂಡು ನಾನು ಮುಂದಕ್ಕೆ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ, ಈಗ ನಮ್ಮ ಸೆಕೆಂಡ್ನೇ ಕ್ಯಾಟಗರಿಯಲ್ಲಿ ಬರುತ್ತೆ ಆಟೋಸ್ ಆ್ಯಂಡ್ ವೆಹಿಕಲಲ್ಲಿ ಏನು ಬರುತ್ತೆ, ಈಗ ನೀವು ಯಾವುದಾದ್ರೂ ಬೈಕ್ ರಿವ್ಯೂ ಮಾಡ್ತಾ ಇದ್ದೀರಾ, ಇಲ್ಲ ನಿಮ್ಮ ಬೈಕ್ ಯಾವುದಾದ್ರೂ ಇದೆಯಾ, ನೀವು ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ, ಇಲ್ಲ ನೀವು ಬೈಕ್ ಕಂಪ್ನಿಯಲ್ಲಿ ಹೋಗ್ತಾ ಇದ್ದೀರಾ, ಅಲ್ಲೇನಾದರೂ ವೀಡಿಯೋ ಮಾಡ್ತಾ ಇದ್ದೀರಾ ಬೈಕ್ದು, ಇಲ್ಲ ನೀವು ಯಾವುದೇ ವಾಹನ ವೀಡಿಯೋ ಮಾಡಿದ್ರೂ ನೀವು ಅದೇ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ, ಆಟೋಸ್ ಆ್ಯಂಡ್ ವೆಹಿಕಲ್ಲು ನೀವು ಯಾವುದೇ ವೆಹಿಕಲ್ ವೀಡಿಯೋ ಮಾಡೋದಾದರೂ ನೀವು ಬಂದುಬಿಟ್ಟು ಆಟೋಸ್ ಆ್ಯಂಡ್ ವೆಹಿಕಲ್ದು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ ಗೈಸ್, ಆಪ್ಷನಲ್ಲಿ ಬರುತ್ತೆ ನಮ್ಮದು ಕಾಮಿಡಿ ಚಾನಲ್. ಈಗ ನಿಮ್ಮದು ಕಾಮಿಡಿ ಚಾನಲ್ ಇದೆಯಾ, ಇಲ್ಲ ನೀವು ಮಾಡಬೇಕು ಅಂದ್ಕೊಂಡಿದ್ದೀರಾ ಕಾಮಿಡಿ ಚಾನಲ್ನ. ಸೊ ಅದು ಕಾಮಿಡಿ ಚಾನಲ್ ಬಂದುಬಿಟ್ಟು ನಿಮ್ಮದು ಕಾಮಿಡಿ ಕ್ಯಾಟಗರಿಗೆ ಬರುತ್ತೆ. ಸೊ ನೀವು ಕಾಮಿಡಿ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ ಗೈಸ್, ಈಗ ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕು, ಈಗ ಪರ್ಮನೆಂಟಾಗಿ ಎಲ್ಲ ಥರ ಸೆಲೆಕ್ಟ್ ಮಾಡಬೇಕು. ಈಗ ಅದರಲ್ಲಾದರೂ ಒಂದು ಮಿಕ್ಸ್ ಕಾಂಟೆಂಟ್ನ ನೀವು ಮಾಡಿರ್ತೀರ, ಅದನ್ನು ಯಾವ ಥರ ನೀವು ಚೇಂಜ್ ಮಾಡಿ ಸೆಲೆಕ್ಟ್ ಮಾಡ್ಬೋದು ಕ್ಯಾಟಗರಿನ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ವೀಡಿಯೋದಲ್ಲಿ. ಸೊ ಸ್ಕಿಪ್ ಮಾಡಿದೆ ವೀಡಿಯೋನ ಲಾಸ್ಟ್ವರೆಗೂ ನೋಡಿ. ಓಕೆನಾ ಗೈಸ್, ಈಗ ನಮ್ಮದು 4ನೇ ಆಪ್ಷನ್ ಬಂದುಬಿಟ್ಟು ಎಜುಕೇಷನು. ಇದರಲ್ಲಿ ಗೈಸ್ ನೀವು ಏನಾದರೂ ಟ್ರೇಡಿಂಗ್ ಬಗ್ಗೆ ನಾಲೆಜ್ ಕೊಡ್ತಾ ಇದ್ದೀರಾ ಆ್ಯಂಡ್ ಫೈಲ್ಸ್ ರಿಲೇಟೆಡ್ ನಾಲೆಜ್ ಏನಾದರೂ ಕೊಡ್ತಾ ಇದ್ದೀರಾ, ಸೊ ಅದರಲ್ಲಿ ನೀವು ಎಜುಕೇಷನ್ನ ಸೆಲೆಕ್ಟ್ ಮಾಡ್ಕೋಬೋದು. ಯಾಕಂದರೆ ಅದರಲ್ಲಿ ನೀವು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾ ಇದ್ದೀರಾ, ಇಲ್ಲ ನೀವು ಮಕ್ಕಳಿಗೆ ಏನಾದರೂ ಓದಿಸ್ತಾ ಇದ್ದೀರಾ, ಇಲ್ಲ ನೀವು ಸ್ಕೂಲ್ ಟೀಚರಾ, ಈ ಥರ ಏನಾದರೂ ನಿಮ್ಮದು ವಿಡಿಯೋ ಮಾಡೋದು ಈ ಥರ ಏನಾದರೂ ಪರ್ಪಸ್ ಇದ್ದರೆ ಸೊ ನೀವು ಇದನ್ನು ಎಜುಕೇಷನಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ ಗೈಸ್, ಎಜುಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಜುಕೇಷನ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಈಗ ನಮ್ಮದು 5ನೇ ಆಪ್ಷನಲ್ಲಿ ಬರುತ್ತೆ ಎಂಟರ್ಟೈನ್ಮೆಂಟು. ಸೊ ಈಗ ನೀವು ಎಂಟರ್ಟೈನ್ಮೆಂಟಲ್ಲಿ ಕಾಮಿಡಿ ವೀಡಿಯೋನೂ ನೀವು ಮಾಡ್ತಿರಲ್ಲ, ಅದು ಎಂಟರ್ಟೈನ್ಮೆಂಟಲ್ಲೂ ಬರುತ್ತೆ.
ಸೊ ಈಗ ರೋಸ್ಟ್ ವೀಡಿಯೋಸ್ ಎಲ್ಲ ಮಾಡ್ತಾರೆ ಗೊತ್ತಾ ಗೈಸ್, ರೋಸ್ಟಿಂಗ್ ವೀಡಿಯೋಸು ಇಂಥವು ಇದೆಲ್ಲ ಎಂಟರ್ಟೈನ್ಮೆಂಟ್ ವೀಡಿಯೋಸು. ಈ ಥರ ವೀಡಿಯೋಸ್ ಎಲ್ಲ ನೀವು ಬಂದುಬಿಟ್ಟು ಎಂಟರ್ಟೈನ್ಮೆಂಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ ಗೈಸ್, ಎಂಟರ್ಟೈನ್ಮೆಂಟಲ್ಲಿ ಕಾಮಿಡಿ ವೀಡಿಯೋಸು ಬರ್ತವೆ ಆ್ಯಂಡ್ ರೋಸ್ಟಿಂಗ್ ವೀಡಿಯೋಸ್ ಇದೆ ಇವೆಲ್ಲ ಮಾಡ್ತಾರಲ್ಲ, ಇದೆಲ್ಲ ಎಂಟರ್ಟೈನ್ಮೆಂಟ್ಗೆ ಸೆಲೆಕ್ಟ್ ಆಗುತ್ತೆ. ಇದು ಎಂಟರ್ಟೈನ್ಮೆಂಟ್ ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ ಗೈಸ್, ಈಗ ನಮ್ಮದು ನೆಕ್ಸ್ಟ್ ಕ್ಯಾಟಗರಿ ಬರುತ್ತೆ ಫಿಲ್ಮ್ ಆ್ಯಂಡ್ ಅನಿಮೇಷನು. ಈಗ ಇದರಲ್ಲಿ ಇದು ತುಂಬ ಇಂಪಾರ್ಟೆಂಟ್ ನಿಮಗೆ. ಎಲ್ಲರೂ ನೀವು ಕೇಳ್ತಿರಲ್ಲ ಕಾರ್ಟೂನ್ ವೀಡಿಯೋ ಯಾವ ಕ್ಯಾಟಗರಿಯಲ್ಲಿ ಬರುತ್ತಂತ. ಈ ಕಾರ್ಟೂನ್ ವೀಡಿಯೋ ಬಂದುಬಿಟ್ಟು ಆ್ಯನಿಮೇಷನ್, ಫಿಲ್ಮ್ ಆ್ಯಂಡ್ ಆ್ಯನಿಮೇಷನ್ನು ಕ್ಯಾಟಗರಿಗೆ ಬರುತ್ತೆ. ನೀವು ಮಕ್ಕಳಿಗೆ ಕಾರ್ಟೂನ್ ವೀಡಿಯೋಸ್ ಎಲ್ಲ ಮಾಡ್ತೀರಾ, ಅದು ಬಂದುಬಿಟ್ಟು ಫಿಲ್ಮ್ ಆ್ಯಂಡ್ ಆ್ಯನಿಮೇಷನ್ಗೆ. ಯಾಕಂದರೆ ನಾವೀಗ ಆ್ಯನಿಮೇಷನ್ ವೀಡಿಯೋಸ್ನ ಮಾಡ್ತಾ ಇರೋದು. ಕಾರ್ಟೂನ್ ವೀಡಿಯೋಸ್ ಏನಿರುತ್ತೆ ಅದೆಲ್ಲ ಫುಲ್ ಆ್ಯನಿಮೇಷನ್ ವೀಡಿಯೋನೇ. ಸೊ ನೀವು ಏನು ಮಕ್ಕಳಿಗೆ ಕಾರ್ಟೂನ್ ವೀಡಿಯೋಸ್ ಮಾಡ್ತೀರಾ, ಇಲ್ಲ ಸ್ಟೋರಿ ವೀಡಿಯೋಸ್ ಮಾಡ್ತೀರಾ GKದು, ಇಲ್ಲ ಬೇರೆ ಏನಾದರೂ ವೀಡಿಯೋಸ್ ಏನಾದರೂ ಮಾಡೋದಾದರೆ ಅದೆಲ್ಲ ಬಂದುಬಿಟ್ಟು ನಿಮಗೆ ಇದು ಫಿಲ್ಮ್ ಆ್ಯಂಡ್ ಆ್ಯನಿಮೇಷನ್ಗೆ ಸೇರುತ್ತೆ. ಕಾರ್ಟೂನ್ದು ಯಾವುದೇ ವೀಡಿಯೋಸು ಸ್ಟೋರೀಸದು ಇಲ್ಲ ಮಕ್ಕಳದು ರೈಮ್ಸದು ಎಲ್ಲ ಏನಿರುತ್ತೆ ಅದೆಲ್ಲ ಫಿಲ್ಮ್ ಆ್ಯಂಡ್ ಆ್ಯನಿಮೇಷನ್ನು ಕ್ಯಾಟಗರಿಗೆ ಸೇರುತ್ತೆ. ಸೊ ನೀವು ಅದನ್ನು ಬಂದುಬಿಟ್ಟು ಫಿಲ್ಮ್ ಆ್ಯಂಡ್ ಆ್ಯನಿಮೇಷನ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ ಗೈಸ್. ನೆಕ್ಸ್ಟ್ ಕ್ಯಾಟಗರಿ ಬಂದುಬಿಟ್ಟು ಏನು ಗೇಮಿಂಗು. ಸೊ ಗೇಮಿಂಗ್ ಬಂದುಬಿಟ್ಟು ಏನು, ಈಗ ನೀವೇನಾದರೂ ಗೇಮ್ ಆಡ್ತೀರಾ, ಪಬ್ಜಿ ಇಲ್ಲ ಫ್ರೀ ಫೈರು, ಯಾವುದೇ ಥರದ್ದು ಗೇಮ್ ನೀವು ಆಡೋದಾದರೆ ನೀವು ಗೇಮ್ ಚಾನೆಲ್ನ ಗೇಮ್ ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೀವು ಯಾವುದೇ ಗೇಮದು ವೀಡಿಯೋ ಮಾಡ್ತಾ ಇದ್ದೀರಾ ಸೊ ಅದು ಬಂದುಬಿಟ್ಟು ನೀವು ಗೇಮಿಂಗ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೋದು. ಇನ್ನೊಂದು ನೆಕ್ಸ್ಟ್ ಬಂದುಬಿಟ್ಟು ಹೌ ಟು ಆ್ಯಂಡ್ ಸ್ಟೈಲ್ ಅಂತ ಇದೆಯಲ್ಲ, ಅದು ಬಂದುಬಿಟ್ಟು ಏನಂದರೆ ಈಗ ನಾವು ಏನಾದರೂ ಹೊಸ ಬಟ್ಟೆದೇನಾದರೂ ನಾವು ತೋರಿಸ್ತಾ ಇದ್ದೀವ, ನಮ್ಮ ಸ್ಟೈಲ್ ಹೆಂಗಿದೆ ಅಂತ ಏನಾದರೂ ನಾವು ತೋರಿಸ್ತಾ ಇದ್ದೀವ, ಇಲ್ಲ ನೀವು ಏನಾದರೂ ಫ್ಯಾಷನ್ ಶೋದು ಏನಾದರೂ ತೋರಿಸ್ತಿದ್ದೀರಾ, ಇಲ್ಲ ಮೇಕಪ್ದು ಏನಾದರೂ ತೋರಿಸ್ತಿದ್ದೀರಾ, ಅದು ಬಂದುಬಿಟ್ಟು ನಿಮ್ಮದು ಯಾವ ಕ್ಯಾಟಗರಿಗೆ ಸೇರುತ್ತೆ ಅದೆಲ್ಲ ಹೌ ಟು ಸ್ಟೈಲಿಗೆ ಸೇರುತ್ತೆ. ಓಕೆನಾ, ಇವೆಲ್ಲ ನಿಮ್ಮದು ಹೌ ಟು ಸ್ಟೈಲಿಗೆ ಸೇರುತ್ತೆ. ಹೌ ಟು ಸ್ಟೈಲ್ ಕ್ಯಾಟಗರಿ ಬಂದುಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಈಗ ಮ್ಯೂಸಿಕ್ಕು. ನಿಮಗೆ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇದೆಯಾ, ಇಲ್ಲ ನೀವು ಸಾಂಗ್ಸ್ ಏನಾದರೂ ಅಪ್ಲೋಡ್ ಮಾಡ್ತೀರಾ, ಸಿಂಗಿಂಗ್ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದೆಯಾ, ನೀವು ಸಿಂಗಿಂಗ್ ಏನಾದರೂ ಮಾಡ್ತೀರಾ, ನೀವು ಸಿಂಗಿಂಗ್ ಏನಾದರೂ ಮಾಡೋದಾದರೆ, ಮ್ಯೂಸಿಕ್ ಏನಾದರೂ ಅಪ್ಲೋಡ್ ಮಾಡೋದಾದರೆ, ಸಾಂಗ್ಸ್ ಏನಾದರೂ ಅಪ್ಲೋಡ್ ಮಾಡೋದಾದರೆ ಅದು ಬಂದುಬಿಟ್ಟು ಯಾವ ಕ್ಯಾಟಗರಿಗೆ ಸೇರುತ್ತೆ, ಮ್ಯೂಸಿಕ್ ಕ್ಯಾಟಗರಿಗೆ ಬಂದುಬಿಟ್ಟು ಸೇರುತ್ತೆ. ಓಕೆನಾ ಗೈಸ್. ಅದಾದಮೇಲೆ ನಮ್ಮದು ಯಾವುದು ಕ್ಯಾಟಗರಿ ಬರುತ್ತೆ, ನ್ಯೂಸ್ ಆ್ಯಂಡ್ ಪೊಲಿಟಿಕ್ಸು. ಸೊ ನ್ಯೂಸ್ ಬಗ್ಗೆ ನೀವೇನಾದರೂ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ದೀರಾ, ಪೊಲಿಟಿಕ್ಸ್ ಬಗ್ಗೆ ಏನಾದರೂ ನೀವು ಮಾಡ್ತಿದ್ದೀರಾ, ಇದು ಬಂದುಬಿಟ್ಟು ನೀವು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಬೇಕು ಈ ಥರ ಕ್ಯಾಟಗರೀಸಲ್ಲೆಲ್ಲ. ಓಕೆನಾ, ಈ ಥರ ನೀವು ನ್ಯೂಸ್ ಬಗ್ಗೆ ಏನಾದರೂ ಮಾಡೋದಾದರೆ, ನೀವು ಪೊಲಿಟಿಕ್ಸ್ ಬಗ್ಗೆ ಏನಾದರೂ ವೀಡಿಯೋ ಮಾಡೋದಾದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನ್ಯೂಸ್ ಆ್ಯಂಡ್ ಪೊಲಿಟಿಕ್ಸ್ ಅಂತ. ಇನ್ನೊಂದು ಕೆಳಗಡೆ ನಮ್ಮದು ಕ್ಯಾಟಗರಿ ಬರುತ್ತೆ ನಾನ್ ಪ್ರಾಫಿಟ್ ಆ್ಯಂಡ್ ಆ್ಯಕ್ಟಿವಿಸಮ್ ಅಂತ. ಇದು ಯಾರೂ ಜಾಸ್ತಿ ಸೆಲೆಕ್ಟ್ ಮಾಡಲ್ಲ. ಇದು ಏನಂದರೆ ಈಗ ಒಬ್ಬರು ಹೇಳೋದು ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತ, ಲೈಕ್ ಆ್ಯಪ್ಸ್ ಎಲ್ಲ ರಿವ್ಯೂ ಮಾಡ್ತಾರಲ್ಲ, ಆ ಥರ ವೀಡಿಯೋಸ್ ಏನಾದರೂ ಮಾಡೋದಾದರೆ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನ್ ಪ್ರಾಫಿಟ್ ಆ್ಯಂಡ್ ಆ್ಯಕ್ಟಿವಿಸಮ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ನೀವು. ಓಕೆನಾ, ಯೂಶ್ವಲಿ ಇದು ಯಾರು ಜಾಸ್ತಿ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಸೊ ನೀವೇನಾದರೂ ಈ ಥರ ವೀಡಿಯೋಸ್ ಮಾಡೋದಾದರೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇನ್ನೊಂದು ನಮ್ಮದು ಇನ್ನೊಂದು ಕ್ಯಾಟಗರಿ ಬರುತ್ತೆ ಪೀಪಲ್ ಆ್ಯಂಡ್ ವ್ಲಾಗ್ಸು. ಇದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟು. ಈಗ ಯಾರೆಲ್ಲ ವ್ಲಾಗ್ಸ್ ಮಾಡ್ತೀರಾ ನೀವು ಈ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದರೆ, ಈಗ ಒಬ್ಬರು ಗೊತ್ತೇ ಇರಲ್ಲ ಅವ್ರು ಏನು ವೀಡಿಯೋಸ್ ಮಾಡ್ತಾಯಿದ್ದಾರೆ ಅಂತ, ಅವ್ರ ಚಾನಲಲ್ಲಿ ಮಿಕ್ಸ್ ಕಾಂಟೆಂಟ್ ಮಾಡ್ತಾಯಿದ್ದಾರೆ. ಸೊ ಅಂಥವರೆಲ್ಲ ಏನು ಮಾಡ್ಬೋದು, ನೀವು ಇದನ್ನು ಪೀಪಲ್ ಆ್ಯಂಡ್ ವ್ಲಾಗ್ ಚಾನಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಯಾರೆಲ್ಲ ನೀವು ಮಿಕ್ಸ್ ಕಾಂಟೆಂಟ್ ಮಾಡ್ತಾ ಇದ್ದೀರಾ, ನಿಮಗೆ ಗೊತ್ತಿಲ್ಲ ನೀವು ಯಾವ್ಯಾವ ಕ್ಯಾಟಗರಿ ವೀಡಿಯೋ ಮಾಡ್ತಾಯಿದ್ದೀರಾ, ಅವರೆಲ್ಲ ನೀವು ಬಂದುಬಿಟ್ಟು ಪೀಪಲ್ ಆ್ಯಂಡ್ ವ್ಲಾಗ್ಸ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಕೆಳಗಡೆದು ಇನ್ನೊಂದು ಕ್ಯಾಟಗರಿ ಬಂದುಬಿಟ್ಟು ಪೆಟ್ಸ್ ಆ್ಯಂಡ್ ಆ್ಯನಿಮಲ್ಸು. ಅದರಲ್ಲಿ ನಿಮ್ಮದು ಯಾವುದೇ ನೀವು ಆ್ಯನಿಮಲ್ ಬಗ್ಗೆ ಏನಾದರೂ ವೀಡಿಯೋ ಮಾಡ್ತಾಯಿದ್ದೀರಾ, ಸೊ ನೀವು ಈ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಪೆಟ್ ಆ್ಯಂಡ್ ಆ್ಯನಿಮಲ್ಸು. ನಮ್ಮದು ನೆಕ್ಸ್ಟ್ ಇನ್ನೊಂದು ಬರುತ್ತೆ ಕೆಳಗಡೆ ನಮ್ಮ ಕ್ಯಾಟಗರಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ಈಗ ನೀವು ಯಾವುದಾದ್ರೂ ಬಗ್ಗೆ ನೀವು
ಸೈನ್ಸ್ ಟೆಕ್ನಾಲಜಿ ಅಂದರೆ ಲೈಕ್ ನೀವು ಟೆಕ್ ವಿಡಿಯೋ ಏನಾದರೂ ಮಾಡ್ತಿದ್ದೀರಾ, ಲೈಕ್ ನಾನೇನಾದರೂ ವಿಡಿಯೋ ಮಾಡ್ತೀನಲ್ಲ ಟೆಕ್ ವಿಡಿಯೋಸು, ಆ ಥರ ಟೆಕ್ನಾಲಜಿ ಬಗ್ಗೆ ನೀವೇನಾದರೂ ಹೇಳ್ಕೊಡ್ತಿದ್ದೀರಾ, ಆ ಥರ ವೀಡಿಯೋಸ್ ಬಂದುಬಿಟ್ಟು ಕ್ಯಾಟಗರಿ ಆ ಥರ ವೀಡಿಯೋಸ್ ಮಾಡೋರು ಬಂದುಬಿಟ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವೀಡಿಯೋನ ಮೇನ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಸ್ಪೋರ್ಟ್ಸಲ್ಲಿ ಗೊತ್ತಲ್ಲ ನಿಮಗೆ ಏನೆಲ್ಲ ಸ್ಪೋರ್ಟ್ಸಲ್ಲಿ ಯಾರೆಲ್ಲ ವೀಡಿಯೋಸ್ ಮಾಡ್ತೀರಾ ಆ ವಿಡಿಯೋದವರು ಸ್ಪೋರ್ಟ್ಸ್ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಪೋರ್ಟ್ಸ್ ಕ್ಯಾಟಗರಿ. ಲಾಸ್ಟಲ್ಲಿ ಬಂದುಬಿಟ್ಟು ಟ್ರಾವೆಲ್ ಆ್ಯಂಡ್ ಇವೆಂಟ್ಸು, ನಮ್ಮದೇನಾದರೂ ಈಗ ಇವೆಂಟ್ಸ್ ಇದ್ದರೆ ಇವೆಂಟ್ ವೀಡಿಯೋ ನಾವೇನಾದರೂ ಮಾಡ್ತಾಯಿದ್ರೆ ನಾವು ಟ್ರಾವೆಲ್ ಆ್ಯಂಡ್ ಇವೆಂಟ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, ನಾವೆಲ್ಲಾದರೂ ಟ್ರಾವೆಲ್ ವೀಡಿಯೋಸ್ ಮಾಡ್ತಾಯಿದ್ದೀವ, ಲೈಕ್ ನಿಮಗೆ ಗೊತ್ತಲ್ಲ ಡಾಕ್ಟರ್ ಬ್ರೋ ಅವರು ಟ್ರಾವೆಲ್ ವೀಡಿಯೋಸ್ ಮಾಡ್ತಾರೆ, ಅವರು ಆ ಥರ ಏನಾದರೂ ವೀಡಿಯೋಸ್ ಮಾಡೋದಾದರೆ ನೀವು ಟ್ರಾವೆಲ್ ಆ್ಯಂಡ್ ಇವೆಂಟ್ಸ್ ಮಾಡ್ಬೋದು. ಆ್ಯಂಡ್ ಹಾಗಾಗಿ ನೀವು ಇಂಟರ್ನ್ಯಾಷ್ನಲ್ ಟ್ರಾವೆಲ್ಲೇ ಮಾಡಬೇಕಂತ ಏನಿಲ್ಲ, ನೀವು ಇಲ್ಲೇ ನಮ್ಮ ಇಂಡಿಯಾ ಸರೌಂಡಿಂಗ್ ಎಲ್ಲಾದರೂ ಟ್ರಾವೆಲ್ ಮಾಡೋದಾದರೆ ಇಲ್ಲ ಮಾಡ್ತಿದ್ದೀರಾ ಆ ಥರ ವೀಡಿಯೋಸು ಟ್ರಾವೆಲ್ ಮಾಡ್ತಾ, ಸೊ ನೀವು ಟ್ರಾವೆಲ್ ಆ್ಯಂಡ್ ಇವೆಂಟ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಡಾಕ್ಟ್ರ್ ಬ್ರೋ ಅಂದಿದ ತಕ್ಷಣ ನೀವು ಇಂಟರ್ನ್ಯಾಷ್ನಲ್ಗೆ ಹೋಗಬೇಡಿ, ನಮ್ಮ ಇಂಡಿಯಾ ಸರೌಂಡಿಂಗಲ್ಲೂ ನೀವೆಲ್ಲಾದರೂ ಟ್ರಾವೆಲ್ ಮಾಡಿದರೆ ನೀವು ಟ್ರಾವೆಲ್ ಆ್ಯಂಡ್ ಇವೆಂಟ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ ಗೈಸ್, ನಮ್ಮದು ಇಷ್ಟ ಆಯಿತು ನಮ್ಮದು ಕ್ಯಾಟಗರೀಸು, ನಾವು ಯಾವ್ಯಾವ ವೀಡಿಯೋಗೆ ಸೆಲೆಕ್ಟ್ ಮಾಡಬೇಕಂತ. ಸೊ ನಾನು ನಿಮ್ಗೆ ಇನ್ನೊಂದು ಮೈನ್ ಸೆಟ್ಟಿಂಗ್ನ ಹೇಳ್ಕೊಡ್ತೀನಿ ಗೈಸ್. ಈಗ ನಾನು ನಿಮಗೆ ಹೇಳ್ತೀನಿ, ಲಾಸ್ಟಲ್ಲಿ ಹೇಳ್ತೀನಿ ಅಂತ ಯಾವ ಕ್ಯಾಟಗರಿ ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ಳೋದಂತ, ಮಿಕ್ಸ್ ಕ್ಯಾಟಗರೀಸು. ಸೊ ಸಿಂಪಲ್ ನಾವು YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಯಾವುದಾದ್ರೂ ನಾನು ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ, ನೀವು ನಿಮ್ಮ ವೀಡಿಯೋ ನೀವು ಏನು ಪೋಸ್ಟ್ ಮಾಡಿರ್ತೀರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪಲಿ ಇಲ್ಲಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೀವು ಮಿಕ್ಸ್ ಕಾಂಟೆಂಟ್ ಏನಾದರೂ ಮಾಡ್ತಾಯಿದ್ರೆ ಅದರ ಅಕಾರ್ಡಿಂಗ್ ನೀವು ಯಾವ ಥರ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ನಿಮಗೆ ಇಲ್ಲಿ ಕಾಣಿಸ್ತಿರಬೇಕು ಮೋರ್ ಆಪ್ಷನ್ಸ್ ಅಂತ, ಇಲ್ಲಿ ಮಾರ್ಕ್ ಮಾಡ್ತೀನಿ ನಾನು. ಸೊ ಮೋರ್ ಆಪ್ಷನ್ಸ್ ಅಂತ ಕಾಣಿಸ್ತಿದೆಯಲ್ಲ, ಸಿಂಪಲಿ ನೀವೇನು ಮಾಡಬೇಕು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಓಕೆನಾ ಗೈಸ್, ಮೋರ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಆಪ್ಷನ್ಸ್ಗಳು ಶೋ ಆಗುತ್ತೆ. ಸೊ ನನ್ನದು ಇದು ಇಲ್ಲ ಟ್ಯಾಗ್ಸು. ಸೊ ಕೆಳಗೆ ನೋಡಿ ಗೈಸ್, ಇಲ್ಲಿ ಕ್ಯಾಟಗರಿ, ಇಲ್ಲಿ ಕ್ಯಾಟಗರಿ ಅಂತ ನಿಮ್ಗೊಂದು ಆಪ್ಷನ್ ಕಾಣಿಸ್ತಿರಬೇಕು, ನಾನು ನಿಮಗೆ ಮಾರ್ಕ್ ಮಾಡ್ತೀನಿ ನೋಡಿ. ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಲ್ರೆಡಿ ಸೆಲೆಕ್ಟೆಡ್ ಇದೆ, ಯಾಕಂದರೆ ಅದು ನಾನು ನಂದು ಕ್ರೋಮ್ ಬ್ರೌಸರಲ್ಲಿ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಸೊ ಇಲ್ಲಿಂದ ನಾವು ಚೇಂಜ್ ಮಾಡಬೇಕೀಗ, ಈ ವಿಡಿಯೋದು ಚೇಂಜ್ ಮಾಡಬೇಕು ಕ್ಯಾಟಗರಿ. ಓಕೆನಾ, ಇಲ್ಲಿ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಇಲ್ಲಿ ಕ್ಯಾಟಗರಿನ ಸೆಲೆಕ್ಟ್ ಮಾಡಬೇಕು. ಆ್ಯಂಡ್ ಹಾಗೆ ನಿಮ್ಮದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಯಾಟಗರಿ ಇದೆಯಲ್ಲ ಅದು ಬಂದುಬಿಟ್ಟು ಯಾವತ್ತೂ ಚೇಂಜ್ ಆಗೋಲ್ಲ, ಜಸ್ಟ್ ಈ ವಿಡಿಯೋದು ಕ್ಯಾಟಗರಿ ಮಾತ್ರ ಚೇಂಜ್ ಆಗುತ್ತೆ. ಇದು ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ವಿಡಿಯೋ ಪೋಸ್ಟ್ ಮಾಡಬೇಕಿದ್ರೆ ನಿಮ್ಮದು ಅದು ಯಾವ ಕ್ಯಾಟಗರಿ ವಿಡಿಯೋ ಇದೆ ಅದು ನೀವು ಆರಾಮಾಗಿ ಮಿಕ್ಸ್ ಕಾಂಟೆಂಟ್ ಅವರು ಕ್ಯಾಟಗರಿನ ಚೇಂಜ್ ಮಾಡ್ಕೋಬೋದು. ನಿಮ್ಮದು ಪರ್ಮನೆಂಟ್ ಕ್ಯಾಟಗರಿ ಏನಿರುತ್ತೆ ಅದು ಅಲ್ಲೇ ಇರುತ್ತೆ ಕ್ರೋಮ್ ಬ್ರೌಸರಲ್ಲೇ, ಅದು ಬಂದುಬಿಟ್ಟು ಚೇಂಜ್ ಆಗೋಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ನಾನು ಮರ್ತೋದೆ, ಕುಕಿಂಗ್ ಚಾನಲ್ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅಂದರೆ ಹೌ ಟು ಆ್ಯಂಡ್ ಸ್ಟೈಲ್ ಅಂತ ಇದೆಯಲ್ಲ ಆ ಕ್ಯಾಟಗರಿಯಲ್ಲಿ ಬರುತ್ತೆ. ನಾನು ಆವಾಗಲೇ ಹೇಳೋದು ಮರ್ತೋದೆ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.